ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಐ ಹೋಪ್ ಸ್ನೇಹಿತರೆ, ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಸುಮಾರು 28,000 ಒಂದು ವೇಕೆನ್ಸೀಸ್ ಗಳಿಗೆ ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಬಾರಿ ಒಂದು ಅಪ್ಲಿಕೇಶನ್ ಹಾಕಿದಿರಾ ಅಂದ್ಕೊಂತೀನಿ. ಖಂಡಿತವಾಗಿ ಈ ಬಾರಿ ತಾವು ಅಪ್ಲೈಯನ್ನ ಮಾಡಿದ್ರೆ ತಮ್ಮ ಒಂದು ಅಪ್ಲಿಕೇಶನ್ ಈ ಬಾರಿ ರಿಜೆಕ್ಟ್ ಆಗುವಂತಹ ಒಂದು ಚಾನ್ಸ್ ಇದಾವೆ. ಸುಮಾರು 3ರಿಂದ 4 ಒಂದು ಕಾರಣದಿಂದಾಗಿ ತಮ್ಮ ಒಂದು ಅಪ್ಲಿಕೇಶನ್ ನ ಮುಲಾಜಿಲ್ದಿರ ಇಲ್ಲಿ ಒಂದು ರಿಜೆಕ್ಟ್ ಅನ್ನೋದು ಮಾಡ್ಬಿಡ್ತಾರೆ. ಬನ್ನಿ ಈ ಒಂದು ವಿಡಿಯೋ ಮುಖಾಂತರ ಒಂದು ಕಾರಣದಿಂದಾಗಿ ತಮ್ಮ ಒಂದು ಅಪ್ಲಿಕೇಶನ್ ನ ರಿಜೆಕ್ಟ್ ಅನ್ನ ಮಾಡ್ತಾರೆ. ಸಪೋಸ್ ತಾವೇನಾದ್ರೂ ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಆದಷ್ಟು ಬೇಗ ಯಾವ ರೀತಿ ನಾವು ಸರಿಪಡಿಸ್ಕೋಬೇಕು ಎಂಬುದರ ಬಗ್ಗೆನೂ ಹೇಳ್ತಾ, ಬಹಳ ಒಂದು ಮುಖ್ಯವಾಗಿ ತಾವೇನು ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರ, ಆ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಈ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡಿಬಿಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ಅರ್ಥ ಮಾಡಿಕೊಂಡು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಒಂದು ಗಮನಿಸ್ಕೊಳ್ಳಿ. ಓಕೆನಾ? ಯಾವ ಒಂದು ಕಾರಣದಿಂದಾಗಿ ತಮ್ಮ ಒಂದು ಅಪ್ಲಿಕೇಶನ್ ನ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡ್ತಾರೆ. ಆ ಒಂದು ಕಾರಣಗಳು ಯಾವುದು ಅಂತ ಇಲ್ಲಿ ನಾನು ಹೇಳ್ತೀನಿ ನೋಡಿ. ಪ್ರತಿಯೊಬ್ಬರು ಈಸಿಯಾಗಿ ಆರಾಮಾಗಿ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರಿ, ಬಟ್ ಅವರ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅವರಿಗೇನೆ ಒಂದು ಗೊತ್ತಿರೋದಿಲ್ಲ. ನಂತರ ಏನಾದ್ರೂ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುತ್ತೆ, ಒಳ್ಳೆಯ ಒಂದು ಮಾರ್ಕ್ಸ್ ಇರುತ್ತೆ, ಬಟ್ ಮೆರಿಟ್ ಲಿಸ್ಟ್ ಅಲ್ಲಿ ಏನಾದ್ರೂ ಒಂದು ನೇಮ್ ಅನ್ನ ಫೈಂಡ್ ಔಟ್ ಅನ್ನ ಮಾಡಕ್ ಹೋದ್ರೆ ನೇಮೇ ಇರುವುದಿಲ್ಲ. ಅಂದ್ರೆ ಅದರ ಒಂದು ರೀಸನ್ ತಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಅನ್ನೋದು ಇಲ್ಲಿ ಒಂದು ಮಾಡಿರ್ತಾರೆ. ಓಕೆನಾ? ಇಲ್ಲಿ ಗಮನಿಸಬಹುದು, ಸುಮಾರು 4 ಒಂದು ಕಾರಣದಿಂದಾಗಿ ತಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡುವಂತಹ ಒಂದು ಚಾನ್ಸ್ ಇದೆ. ಮೊದಲನೇ ಒಂದು ಕಾರಣದಿಂದಾಗಿ ತಾವು ಗಮನಿಸಬಹುದು, ರೀಸನ್ ಬಿಹೈಂಡ್ ಯುವರ್ ಅಪ್ಲಿಕೇಶನ್ ರಿಜೆಕ್ಟೆಡ್ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇ ಒಂದು ರೀಸನ್ ಏನಂದ್ರೆ 6 ಮಂತ್ ಓಲ್ಡರ್ ಏನು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಾವೇನಾದ್ರೂ ಒಂದು ಕೊಟ್ಟಿದ್ರೆ, ತಾವೇನೋ ಒಂದು ಅಪ್ಲಿಕೇಶನ್ ಹಾಕುವಂತಹ ಒಂದು ಸಂದರ್ಭದಲ್ಲಿ ತಾವು ಒಂದು ಫೋಟೋವನ್ನ ಅಪ್ಲೋಡ್ ಅನ್ನ ಮಾಡಿರ್ತೀರಾ, ತಮ್ಮ ಒಂದು ರೀಸೆಂಟ್ ಆಗಿರುವಂತಹ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಸಪೋಸ್ ತಾವೇನಾದ್ರೂ ಒಂದು 6 ತಿಂಗಳ ಒಂದು ಹಿಂದಿನ ಒಂದು ಫೋಟೋ ತಾವೇನಾದ್ರೂ ಅಪ್ಲೋಡ್ ಅನ್ನ ಮಾಡಿದ್ರೆ ಖಂಡಿತವಾಗಿ ಏನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ತಾವು ಸಿಕ್ಕಾಕೊಂತೀರಾ. ಓಕೆನಾ? ಒಂದು ಮಿಸ್ ಮ್ಯಾಚ್ ಆಗುದಿಲ್ಲ. 6 ಮಂತ್ ಓಲ್ಡರ್ ಫೋಟೋಗೂ ಮತ್ತು ರೀಸೆಂಟ್ ಆಗಿರುವಂತಹ ಒಂದು ಫೋಟೋಗೂ ಬಹಳಷ್ಟು ಒಂದು ವ್ಯತ್ಯಾಸ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಕನ್ಫ್ಯೂಷನ್ಸ್ ಏನಾದ್ರೂ ಒಂದು ಕ್ರಿಯೇಟ್ ಆದ್ರೆ ತಮಗೆ ಒಂದು ರಿಜೆಕ್ಟ್ ಅನ್ನ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಓಕೆನಾ? ಐ ಹೋಪ್ ಪ್ರತಿಯೊಬ್ಬರು ರೀಸೆಂಟ್ ಆಗಿರುವಂತಹ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅದರ ಒಂದು ಕಲರ್ ಫೋಟೋವನ್ನ ಹಾಕಿದಿರಾ ಅಂದ್ಕೊಂತೀನಿ. ನೆಕ್ಸ್ಟ್ ಸೆಕೆಂಡ್ ಒಂದು ರೀಸನ್ ಏನಂದ್ರೆ 10th ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಅನ್ನ ತಾವೇನಾದ್ರೂ ಒಂದು ಕರೆಕ್ಟ್ ಆಗಿ ಫಿಲ್ ಅನ್ನ ಮಾಡಿದ್ರೆ, ಈ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಅನ್ನ ಮಾಡುವಂತಹ ಒಂದು ಆಪ್ಷನ್ ಕೊಟ್ಟಿಲ್ಲ. ಅದರ ಒಂದು ಬದಲಾಗಿ SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತಹ ಒಂದು ಡೀಟೇಲ್ಸ್ ಅನ್ನ ಆಸ್ ಇಟ್ ಈಸ್ ತಾವು ಎಂಟ್ರಿಯನ್ನ ಮಾಡಬೇಕಾಗಿರುತ್ತೆ. ಏನಾದ್ರೂ ತಾವು 10th ಮಾರ್ಕ್ಸ್ ಕಾರ್ಡ್ ನ ಒಂದು ಡೀಟೇಲ್ಸ್ ನಲ್ಲಿ ಆಸ್ ಇಟ್ ಈಸ್ ಇರುವಂತಹ ಒಂದು ಇನ್ಫಾರ್ಮೇಶನ್ ನ ಬಿಟ್ಟು ಬೇರೆ ಒಂದು ಇನ್ಫಾರ್ಮೇಶನ್ ನ ಹಾಕಿದ್ರೆ, ಸಪೋಸ್ ಒಂದು ನೇಮ್ ಅಲ್ಲಿ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಅಲ್ಲಿ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಏನಾದ್ರೂ ಒಂದು ರಾಂಗ್ ಆಗಿ ಏನಾದ್ರೂ ಒಂದು ಫಿಲ್ ಅನ್ನ ಮಾಡಿದ್ರು ಕೂಡ ತಮ್ಮ ಒಂದು ಅಪ್ಲಿಕೇಶನ್ ನ ರಿಜೆಕ್ಟ್ ಆಗುವಂತಹ ಒಂದು ಚಾನ್ಸಸ್ ಇದೆ. ಹೋಪ್ ಈ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ತಾವು ಕರೆಕ್ಟ್ ಆಗಿ ಫಿಲ್ ಅನ್ನ ಮಾಡಿದಿರಾ ಅಂದ್ಕೊಂತೀನಿ. ಓಕೆನಾ? ನಂತರ ಮೂರನೇ ಒಂದು ರೀಸನ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಿ, ಸ್ಟೇಟ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಈ ಬಾರಿ ಕೇಳಿಲ್ಲ, ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ನಾನು ಪ್ರತಿ ಒಂದು ಬಾರಿ ನಾನು ಹೇಳಿದ್ದೀನಿ, ಈ ಒಂದು ಅಪ್ಡೇಟ್ ಗೆ ಬಂದಾಗ ಆದಷ್ಟು ಬೇಗ ತಾವು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ರೆಡಿ ಅನ್ನ ಮಾಡ್ಕೊಂಡ್ಬಿಡಿ. ಓಕೆನಾ? ತಾವು ಸೆಲೆಕ್ಷನ್ ಆದ ಮೇಲೆ ತಾವೇನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ತೀರಾ, ಆ ಒಂದು ಸಂದರ್ಭದಲ್ಲಿ ತಮಗೆ ಈ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಸಪೋಸ್ ತಮ್ಮ ಬಳಿ ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ಆ ಒಂದು ಟೈಮ್ ನಲ್ಲಿ ಒಂದು ರಿಜೆಕ್ಟ್ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಆದಷ್ಟು ಬೇಗ ಈ ಒಂದು ಸರ್ಟಿಫಿಕೇಟ್ ಬಗ್ಗೆ ತಾವು ಗಮನವನ್ನು ಕೊಟ್ಟು ತಾವು ರೆಡಿಯನ್ನ ಮಾಡ್ಕೊಂಡ್ಬಿಡಿ. ನಂತರ 4ನೇ ಒಂದು ರೀಸನ್ ಏನು, ಈ ಒಂದು ಮಿಸ್ಟೇಕ್ಸ್ ಮಾಡಿದ್ರು ಕೂಡ ತಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಏನಾದ್ರೂ ಒಂದು ಏಜ್ ಪ್ರೂಫ್ 10th ಸರ್ಟಿಫಿಕೇಟ್ ಮುಖಾಂತರ ತಾವೇನಾದ್ರೂ ಒಂದು ಕೊಟ್ಟಿದ್ರೆ ಯಾವುದೇ ರೀತಿಯಂತಹ ಒಂದು ಪ್ರಾಬ್ಲಮ್ ಇಲ್ಲ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ತಮ್ಮ ಒಂದು ಡೇಟ್ ಆಫ್ ಬರ್ತ್ ಬೇರೆ ಇರುತ್ತೆ, ತಮ್ಮ ಒಂದು ಆಧಾರ್ ಆಗಿರ್ಬೋದು, ಪಾನ್ ಆಗಿರ್ಬೋದು, ಈ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಬೇರೆ ಇರುತ್ತೆ.
ಇದರಲ್ಲಿ ತಾವು ಯಾವ ಒಂದು ಡೇಟ್ ಆಫ್ ಬರ್ತ್ ಅನ್ನ ತಾವು ಏನೋ ಒಂದು ಎಂಟ್ರಿಯನ್ನ ಮಾಡಬೇಕು ಅಂದ್ರೆ SLC ಒಂದು ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತಹ ಒಂದು ಡೇಟ್ ಆಫ್ ಬರ್ತ್ ಅನ್ನ ತಾವು ಏನೋ ಒಂದು ಎಂಟ್ರಿಯನ್ನ ಮಾಡಬೇಕಿರುತ್ತೆ. ಇದನ್ನ ಬಿಟ್ಟು ತಾವು ಆಧಾರ್ ಮತ್ತು ಪಾನ್ ಅಲ್ಲಿ ಇರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ಫಿಲ್ ಅನ್ನ ಮಾಡಕ್ಕೆ ಹೋಗಬೇಡಿ. ಓಕೆನಾ, ಇಷ್ಟು ಒಂದು 3ರಿಂದ 4 ಒಂದು ರೀಸನ್ ಆಗಿರುತ್ತೆ ಅಪ್ಲಿಕೇಶನ್ ರಿಜೆಕ್ಟ್ ಅನ್ನ ಮಾಡುವುದಕ್ಕೆ. ಸಪೋಸ್ ಈ ಒಂದು 3-4 ಒಂದು ಮಿಸ್ಟೇಕ್ಸ್ ಮಾಡಿಲ್ಲ ಅಂದ್ರೆ ಆರಾಮಾಗಿ ತಾವು ಯಾವುದೇ ರೀತಿಯಂತಹ ಒಂದು ಟೆನ್ಷನ್ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಬಟ್ ಇದರಲ್ಲಿ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರು ಕೂಡ ತಾವು ಯಾವ ರೀತಿ ಸರಿಪಡಿಸ್ಕೋಬಹುದು ಎಂಬುದರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ನಾನು ಆದಷ್ಟು ಬೇಗ ನಾನು ಹೇಳ್ತೀನಿ. ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಕಡೆ ಬಂದಾಗ ಸ್ನೇಹಿತರೆ, ಆಲ್ರೆಡಿ ಅಪ್ಲೈ ಮಾಡುವಂತಹ ಒಂದು ಡೇಟ್ ಏನು ಒಂದು ಕ್ಲೋಸ್ ಆಗೋಗಿದೆ. ಓಕೆನಾ, 16ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಈ ಒಂದು ಎಡಿಟ್ ಮತ್ತು ಕರೆಕ್ಷನ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆಯಿಂದ 18 ಮತ್ತು 19ನೇ ತಾರೀಕು ಅಂದ್ರೆ 2 ಒಂದು ದಿನದಲ್ಲಿ ತಾವೇನು ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಎಡಿಟ್ ಮತ್ತು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಚಾನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಒಂದು ಅಪ್ಲಿಕೇಶನ್ ಅಲ್ಲಿ ಯಾವುದೆಲ್ಲ ಒಂದು ಎಡಿಟ್ ಅನ್ನ ಮಾಡ್ಕೋಬಹುದು ಮತ್ತು ಯಾವುದಕ್ಕೆಲ್ಲ ಒಂದು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತ ನಾನು ಇಲ್ಲಿ ಒಂದು ತಿಳಿಸ್ಬಿಡ್ತೀನಿ. ಓಕೆನಾ, ತಾವೇನಾದ್ರೂ ಈ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಓಕೆನಾ, ಬಹಳ ಒಂದು ಮುಖ್ಯವಾಗಿ ಮೊದಲನೇದಾಗಿ ತಮ್ಮ ಒಂದು ನೇಮ್ ನಲ್ಲಿ ಏನಾದ್ರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಯು ಕ್ಯಾನ್ ಎಡಿಟ್, ಯು ಕಾಂಟ್ ಎಡಿಟ್ ಅಂತ ನಾನು ಸಪರೇಟ್ ಆಗಿ ಇಲ್ಲಿ ಹೇಳಿದೀನಿ. ತಮ್ಮ ಒಂದು ನೇಮ್ ಅನ್ನ ಇಲ್ಲಿ ಒಂದು ಎಡಿಟ್ ಅನ್ನ ಮಾಡ್ಕೋಬಹುದು. ಮೊದಲನೇದಾಗಿ ಒಂದು ಜೆಂಡರ್ ಅನ್ನ ತಾವು ಇಲ್ಲಿ ಎಡಿಟ್ ಅನ್ನ ಮಾಡ್ಕೋಬಹುದು ಮತ್ತು ಕ್ಯಾಟಗರಿ ಸಹ ತಾವು ಇಲ್ಲಿ ಒಂದು ಎಡಿಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಮತ್ತು ಮಾರ್ಕ್ಸ್ ಅಲ್ಲಿ ತಾವೇನಾದ್ರೂ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರು ಕೂಡ ತಾವು ಎಡಿಟ್ ಅನ್ನ ಮಾಡ್ಕೋಬಹುದು. ಹಾಗೆ ಒಂದು ಪೋಸ್ಟ್ ಆಗಿರ್ಬೋದು ಮತ್ತು ಪ್ರಿಫರೆನ್ಸ್ ಸಹ ಇಲ್ಲಿ ಒಂದು ಎಡಿಟ್ ಅನ್ನ ಮಾಡ್ಕೋಬಹುದು. ತಾವೇನಾದ್ರೂ ಒಂದು BPM ಬಿಟ್ಟು ABPM ಅಥವಾ ಒಂದು ಡಾಕ್ ಸೇವಕ್ಗೆ ಒಂದು ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ತಾವು ಮೊದಲು BPM ಮತ್ತು ಡಾಕ್ ಸೇವಕ್ ಮತ್ತು ಏನೋ ಒಂದು ABPM ಈ ರೀತಿಯಾಗಿರುವಂತಹ ಒಂದು ಪ್ರಿಫರೆನ್ಸ್ ಸಹ ತಾವು ಇಲ್ಲಿ ಒಂದು ಎಡಿಟ್ ಅನ್ನ ಮಾಡ್ಕೋಬಹುದು. ಇದನ್ನ ಬಿಟ್ರೆ ತಾವು ತಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ತಾವು ಎಡಿಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ತಾವೇನು ಫಸ್ಟ್ ಸಲ ತಾವು ಏನು ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತೀರಿ ಅದನ್ನ ತಾವು ಎಡಿಟ್ ಅನ್ನ ಮಾಡ್ಕೊಳ್ಳೋಕೆ ಅವಕಾಶವನ್ನ ಮಾಡಿಕೊಟ್ಟಿರಲ್ಲ. ಹಾಗೆ ಏನೋ ಒಂದು ಇಮೇಲ್ ಐಡಿಯನ್ನ ಎಡಿಟ್ ಅನ್ನ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗೆ ಒಂದು ರಿಜಿಸ್ಟರ್ ನಂಬರ್ ಏನ್ ಕ್ರಿಯೇಟ್ ಆಗಿರುತ್ತೆ ಅದನ್ನ ಎಡಿಟ್ ಅನ್ನ ಮಾಡ್ಕೊಳ್ಳೋಕ್ಕಾಗಲ್ಲ. ನಂತರ ಸರ್ಕಲ್ ಸಹ ಇಲ್ಲಿ ಒಂದು ಎಡಿಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವುದಿಲ್ಲ. ಓಕೆನಾ, ಇಷ್ಟು ಒಂದು ಫೀಲ್ಡ್ಸ್ ಅನ್ನ ಎಡಿಟ್ ಅನ್ನ ಮಾಡ್ಕೋಬಹುದು, ಇಷ್ಟೊಂದು ಫೀಲ್ಡ್ಸ್ ಅನ್ನ ಎಡಿಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಆಗುದಿಲ್ಲ. ನಾನು ಏನು ಸುಮಾರು 3ರಿಂದ 4 ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ತಾವು ಅಪ್ಲಿಕೇಶನ್ ಹಾಕುವಂತ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಓಕೆನಾ, ಆ ಒಂದು ಮಿಸ್ಟೇಕ್ಸ್ ಅನ್ನ ತಾವು ಮಾಡಿದ್ರೆ ಆದಷ್ಟು ಬೇಗ ನಾಳೆ ಅಥವಾ ಒಂದು ನಾಳೆದ್ದು ತಮ್ಮ ಒಂದು ಅಪ್ಲಿಕೇಶನ್ ತಾವು ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೊಳ್ಳೋದು ಎಂಬುದರ ಬಗ್ಗೆ ನಾನು ನಾಳೆ ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಈಗ ಸ್ನೇಹಿತರೆ, ಯಾವಾಗ ಇದರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಒಂದು ನೋಟಿಫಿಕೇಶನ್ ಅಲ್ಲಿ ತಿಳಿಸಿದ್ದಾರೆ ಯಾವಾಗ ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ ಅಂತ. ಬಟ್ ಸಿಂಪಲ್ ಆಗಿ ತಾವು ಇಲ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಯಾವಾಗ ನಿಮ್ಮ ಒಂದು ಅಪ್ಲೈ ಮಾಡುವಂತಹ ಒಂದು ಲಾಸ್ಟ್ ಡೇಟ್ ಇರುತ್ತೆ ಅದನ್ನ ಬಿಟ್ಟು 15 ದಿನದ ನಂತರ ತಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಡ್ತಾರೆ. ಇಲ್ಲಿ ಮಾತಾಡಕ್ ಹೋದ್ರೆ 28ನೇ ತಾರೀಕು ಇದೇ ತಿಂಗಳು 28ನೇ ತಾರೀಕು ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಮಾಡುವಂತಹ ಒಂದು ಚಾನ್ಸ್ ಇದೆ. ಸಪೋಸ್ ಏನಾದರೂ ಫೆಬ್ರವರಿ ಲಾಸ್ಟ್ ಅಲ್ಲಿ ರಿಲೀಸ್ ಅನ್ನ ಮಾಡಿಲ್ಲ ಅಂದ್ರೂ ಕೂಡ ಮಾರ್ಚ್ ಫಸ್ಟ್ ವೀಕ್ ನಲ್ಲಿ ತಾವು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಪಡ್ಕೋಬಹುದು. ಸೊ ಆ ಒಂದು ಉದ್ದೇಶದಿಂದಾಗಿ ರಿಸಲ್ಟ್ಸ್ ಏನೋ ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಡ್ತಾರೆ. ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ ಅನ್ನ ತಾವು ಇಲ್ಲಿ ಒಂದು ರೆಡಿಯನ್ನ ಮಾಡ್ಕೊಂಡ್ಬಿಡಿ. ಓಕೆನಾ, ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕು ಎಂಬುದರ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಓಕೆನಾ, ಆ ಒಂದು ವಿಡಿಯೋ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ, ಆ ಒಂದು ಲಿಂಕ್ ಸಿಗುತ್ತೆ. ಅಲ್ಲಿಂದ ತಾವು ಹೋಗಿ ಆ ಒಂದು ವಿಡಿಯೋ ನೋಡಿದ ನಂತರ ತಾವು ತಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೋಬೇಕು. ಐ ಹೋಪ್ ಸ್ನೇಹಿತರೆ, ಇಷ್ಟು ಈ ಒಂದು ವೇಕೆನ್ಸಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿದ್ದೀನಿ. ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ, ಅಲರ್ಟ್ ಆಗಿದ್ದೀರಾ ಅನ್ಕೊಂತೀನಿ. ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಆದಷ್ಟು ಬೇಗ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡಿ. ತಮಗೆ ಏನಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಆದಷ್ಟು ಬೇಗ ವಿಡಿಯೋ ಮುಖಾಂತರ ನಾನು ತಿಳಿಸ್ತೀನಿ.